ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಪ್ರೋಮೋ ಅಪ್ಲೋಡ್ ಆಗಿ 1 hour ಆಗಿದೆ. ಸೊ ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರೋವಂಥ ತ್ರಿಮೂರ್ತಿಗಳು ಅವ್ರಿಗೆ ಸಖತ್ತಾಗಿ ಸುದೀಪ್ ಸರ್ ಕ್ಲಾಸ್ ತಗೊತಾ ಇದ್ದಾರೆ. ಆ್ಯಂಡ್ ಇದು ಬೇಕಾಗಿದ್ದಿದ್ದು ಗುರು. ನಮಗೂ ನೋಡಿ ಸಾಕಾಗಿ ಹೋಗಿತ್ತು. ಈ ಕಡೆ ನೋಡಿದೆ ಒಬ್ಳು ಪಾಸಿಟಿವಿಟಿ ಅಂತೇಳಿ, ಆ ಕಡೆ ಒಬ್ಬ ಸ್ಟ್ರಾಟಜಿ ಗ್ರೇ ಏರಿಯಾ ಅನ್ಕೊಂಡು ತಿರುಗಾಡ್ತಾನೆ. ಈ ಕಡೆ ಒಬ್ಬಳು ನನಗೆ ಮೋಸ ಆಯಿತು ಇವ್ರು ಮೋಸ ಮಾಡಿದ್ರು ಅವ್ರು ಮೋಸ ಮಾಡಿದ್ರು ಅಂತ ಅಲ್ಲಿ ಕ್ಯಾಮ್ರಾ ಮುಂದೆ ಸೋಗಿಸಿದ್ದೇ ಆಗೋಯ್ತು. ನಮಗೂ ಕೇಳಿ ಕಿವಿ ನೋಡಿ ಕಣ್ಣುಗಳೆಲ್ಲ ಹಿಂಗೋಗ್ಬಿಟ್ಟಿದ್ವು. ಸೊ ಇವಾಗ ಈ 3 ಜನಕ್ಕೂ ಒಂದು ಮಚ್ ನೀಡೆಡ್ ಆಗಿರೋವಂಥ ಕ್ಲಾಸ್ ಬೇಕಾಗಿತ್ತು. ಅದು ಕೊಡ್ತಿದ್ದಾರೆ, ತಗೊಂತಾರೆ. ಯಾವ ರೀತಿಯಲ್ಲಿ ತಗೊತಾರೆ ಅನ್ನೋದು ಅವ್ರ ಮೇಲೆ ಬಿಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಪದೇ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಮನೆ ಒಳಗಡೆಗೆ ಸಂಬಂಧಗಳಿಗೆ ಶೂನ್ಯ ಬೆಲೆ ಅಂತ ಹೇಳ್ತೀನಿ ನಾನು. ಒಂದು ಟೈಮಲ್ಲಿ ಅವು ಬದಲಾಗಲೇಬೇಕು. ಇದೇ ತ್ರಿಮೂರ್ತಿಗಳು ಹೋದ ಸೀಸನಲ್ಲೂ ತ್ರಿಮೂರ್ತಿಗಳಿದ್ರು. ಯಾರು ಅಂತ ಗೊತ್ತಾಯ್ತಾ? ಒಂದು ಕಾರ್ತಿಕ್, ಇನ್ನೊಂದು ತನಿಷಾ, ಇನ್ನೊಂದು ಸಂಗೀತ. ಈ 3 ಜನ 50ರಿಂದ 60 ದಿನ ಯಾವ ಮಟ್ಟಿಗೆ ಇದ್ದರು ಅಂತಂದರೆ ಯಪ್ಪ, ನೀವು ನೋಡಿದದು ಕಣ್ಣೆಲ್ಲ ಹೋಗ್ಬಿಡ್ಬೇಕು, ಆ ರೇಂಜಿಗಿದ್ರು. ಅದಾದಮೇಲೆ ಒಬ್ಬೊಬ್ಬರಾಗಿ ಹೆಂಗೆ ತಿರ್ಕೊಂಡ್ರು ಅಂತಂದರೆ ಇದೇ ರೀತಿಯಲ್ಲೇ ಶುರುವಾಗಿದ್ದಲ್ಲೂ ಕೂಡ ಅದೇ ರೀತಿಯಲ್ಲೇ ಸಂಗೀತ ಅವರು ಹೊರಗಡೆ ಬಂದರು. ನನಗೆ ಮೋಸ ಮಾಡಿದ್ರು, ನನ್ನ ಸೇವ್ ಮಾಡಲಿಲ್ಲ, ಹಂಗೆ ಮಾಡಲಿಲ್ಲ ಅಂದ್ಕೊಂಡು. ಓಕೆ, ಇಲ್ಲೂ ಕೂಡ ಅಷ್ಟೇ. ಮೋಕ್ಷಿತ್ ಅವ್ರು ನನಗೆ ಹಂಗೆ ಮಾಡಿದ್ರು, ಇವ್ರು ಮಾಡಿದ್ರು, ಯಾರು ಮಂಜು ಆ್ಯಂಡ್ ಗೌತಮಿ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಮೋಸ ಮಾಡಿದ್ರು ಅಂತ ಇವಾಗಲೂ ಹೊರಗಡೆ ಬಂದು ಅಲ್ಲಿ ಇಲ್ಲಿ ಕೂಗಾಡ್ಕೊಂಡಿದ್ದಾಳೆ. ಅದು ಬಿಟ್ಟರೆ ಇನ್ನು ಮನೆ ಒಳಗಡೆಗೆ ಎಂಥದ್ದು ಮಾಡಿಲ್ಲ, ಟಾಸ್ಕು ಇಲ್ಲ, ಏನಿಲ್ಲ. ಕೊನೆಯ ವಾರದಲ್ಲಿ ಅಂದರೆ ಲಾಸ್ಟ್ ವಾರದಲ್ಲಿ ಒಂದು ಚೆಂಡಿನ ಟಾಸ್ಕ್ ಆಡಿದ್ದು ಬಿಟ್ಟರೆ ಇನ್ಯಾವ ಪರ್ಫಾರ್ಮೆನ್ಸು ಇಲ್ಲ. ಬರೀ ನನಗೆ ಮೋಸ ಮಾಡಿದ್ರು, ನನಗೆ ಅನ್ಯಾಯ ಮಾಡಿದ್ರು, ಅವ್ರು ಹಂಗೆ ಮಾತಾಡ್ತಾರೆ, ಇವ್ರು ಹಿಂಗೆ ಮಾತಾಡ್ತಾರೆ, ಪಾಸಿಟಿವಿಟಿ ಇಲ್ಲ, ಅದು ಇಲ್ಲ ಅಂತ ಕ್ಯಾಮ್ರಾ ಮುಂದೆ ಬರೋದು, ಇಲ್ಲ ಮಿರರ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ಕೊಂಡು ತಿರುಗಾಡೋದು, ಇಲ್ಲಾಂದರೆ ಅವ್ರು ಖಾಲಿ ಇಬ್ಬರು ಇದ್ದಾರಲ್ಲ ಅವರಿಬ್ಬರು ಎದುರುಗಡೆ ಹೋಗ್ಬಿಟ್ಟು ಪುಂಗುವಂಥದ್ದು. ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಈ ಕಡೆ ಇನ್ನು ಗೌತಮಿ ಈ ಒಮ್ಮ ಪಾಸಿಟಿವಿಟಿ ಅಂತ ಎಲ್ಲ ಕಡೆಗೂ ಹೇಳ್ಕೊಂಡು ತಿರುಗಾಡಿದ್ದು ಸ್ಟಾರ್ಟಿಂಗಲ್ಲಿ. ಅದು ಯಾವಾಗ ನನಗೆ ಬುಡಕ್ಕೆ ಬಂದು ಹೊಡಿತಿದೆ ಅಂತಂದಾಗ, ಇಲ್ಲ ಅದನ್ನ ಪಾಸಿಟಿವಿಟಿ ಅನ್ನೋದು ನನಗೋಸ್ಕರ ನಾನು ಮಾಡ್ಕೊಳ್ಳೋದು, ಬೇರೆಯವ್ರಿಗೋಸ್ಕರ ಅಲ್ಲ ಅಂತ ಇವರು. ಈ ಒಮ್ಮಂಗೂ ಬೇಕಿತ್ತು. ಯಾಕಂತಂದರೆ ಅದು ವಿಷಯಗಳೇ ಬೇರೆ ಇದೆ. ಕೆಲವು ಟೈಮಲ್ಲಿ ಮಂಜು ಹೇಳಿರೋದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತು ಅವ್ರ ಜೊತೆಗೇ ಇರ್ತಾರೆ. ಇಷ್ಟೆಲ್ಲ ಏನಕ್ಕೆ ಬೇಕು? ಆಮೇಲೆ ರಿಯಾಕ್ಟ್ ಮಾಡೋವಂಥದ್ದು ಅವಶ್ಯಕತೆ ಇರಲ್ಲ. ಕೆಲವೊಂದಕ್ಕೆ ಸುಮ್ಮನೆ ಅನವಶ್ಯಕವಾಗಿ ರಿಯಾಕ್ಟ್ ಮಾಡ್ತಾರೆ. ಎಲ್ಲರೂ ನನ್ನಂಗೆ ಇರಬೇಕು, ಅದನ್ನೇ ಥಿಂಕ್ ಮಾಡಬೇಕು ಅಂತಂದರೆ ಅದು ತಪ್ಪು, ಅದು ಆಗಲ್ಲ. ಈ ದೇಶದಲ್ಲಿ ಎಂತೆಂಥೋ ಮನಸ್ಥಿತಿಗಳಿರುವಂಥವರೇ ಇದ್ದಾವೆ. ದೇಶ ಬಿಟ್ಟಾಕಿ ಪ್ರಪಂಚ ಬಿಟ್ಟಾಕಿ ಬಿಗ್ ಬಾಸ್ ಮನೆ ಒಳಗಡೆನೆ ಎಲ್ಲರೂ ನನ್ನಂಗೆ ಥಿಂಕ್ ಮಾಡಬೇಕು, ಎಲ್ಲರೂ ಒಳ್ಳೆಯವರೇ ಆಗೇ ಇರಬೇಕು ಅಂತಂದರೆ ಹೆಂಗೆ? ನಿಮ್ಮ ಪ್ರಕಾರ ನೀವು ಸರಿ ಇದ್ದೀರಾ, ಬಟ್ ಅವ್ರ ಮೆಂಟಾಲಿಟಿನೇ ಬೇರೆ ಇರುತ್ತಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಬೇಕಲ್ಲ. ಟೈಮ್ ಹಿಡಿಯುತ್ತೆ. 50 ದಿವಸದಲ್ಲೇ ಚೇಂಜ್ ಆಗಿಬಿಡ್ತಾರೆ ಯಾರಾದ್ರೂ. ಈ ಒಮ್ಮಂದು ಇದಾಯ್ತಾ? ಇಲ್ಲಿ ಈ ಕಡೆ ಮಂಜಾಣ ಟಾಸ್ಕು ಅಂತ ಬಂದರೆ ಯಾವನ್ನು ಬಿಡಲ್ಲ. ಸಂಬಂಧಗಳನ್ನು ಸೈಡಲ್ಲಿ ಇಟ್ಬಿಟ್ಟು ಮೂಟೆ ಕಟ್ಟಿ ಎತ್ತಿ ಬಿಸಾಕ್ತಾನೆ. ಅದು ಗೌತಮಿ ಆಗಿರಲಿ, ಮೋಕ್ಷಿತ ಆಗಿರಲಿ, ಯಾರೇ ಆಗಿರಲಿ, ಯಾರನ್ನು ಬಿಡಲ್ಲ. ಹೊರಗಡೆ ಇಡಬೇಕಾ, ಹೊರಗಡೆ ಇಟ್ಬಿಡ್ತಾನೆ. ಸೊ ಈ ರೀತಿ ಕ್ಯಾರೆಕ್ಟರ್ಗಳು 3 ಜನ ಸೇರಿಕೊಂಡು ನಾನು ಫ್ರೆಂಡ್ಶಿಪ್ ಮಾಡ್ಕೊತೀವಿ, ಸಂಬಂಧಗಳನ್ನ ಮೇಂಟೈನ್ ಮಾಡ್ತೀವಿ ಅಂತಂದರೆ ಆಗ್ಬಿಡುತ್ತಾ? ಆಗೋದಿಲ್ಲ ಇದು. ಅದಕ್ಕೆ ಸುದೀಪ್ ಸರ್ ಹೇಳಿದ್ದು ಮೋಕ್ಷಿತಾಗೆ, ನಂಬು ಅಂತ ಯಾರು ಹೇಳಿರೋದು ನಿನಗೆ? ನಂಬಿಕೆ ಮೋಸ ಆಯಿತು, ಅದು ಆಗಿತ್ತು, ಇದು ಆಯ್ತು ಅಂತಂದರೆ ನಂಬು ಅಂತ ಯಾರು ಹೇಳಿರೋದು ನಿಮಗೆ? ಆ್ಯಂಡ್ ಟಾಸ್ಕು ಅಂತ ಬಂದರೂ ಕೂಡ ಆ ಟಾಸ್ಕ್ ಒಳಗಡೆಗೆ ಈ ಸಂಬಂಧಗಳನ್ನ ತೊಗೊಂಬರ್ತಾರೆ. ಈ ಮೋಕ್ಷಿತ ಆ್ಯಂಡ್ ಮಂಜು ಅವರಿಂದನೇ ಒಂದು ಟಾಸ್ಕ್ ರದ್ದಾಯಿತು ಹೋದ ವಾರದಲ್ಲಿ. ಯಾಕಾಯಿತು? ಇವರಿಬ್ಬರ ಈಗೋಯಿಂದನೇ ಆಯಿತು. ಅಲ್ಲಿ ಉಳಿದಂಥ ಕಂಟೆಸ್ಟೆಂಟ್ಗಳು ಏನು ಗುದ್ದಾಡಿ ಹೊರಳಾಡಿ ಆ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ಮಣ್ಣಿನ ಒಂದು ವಸ್ತುಗಳನ್ನ ಕ್ರಿಯೇಟ್ ಮಾಡಿ ಅದ್ರ ರಿಸಲ್ಟ್ಗೆ ಬರಲಿಲ್ಲ. ಬಿಕಾಸ್ ಆಫ್ ಇವರ ಒಂದು ಈಗೋ ಒಳ ಕಿತ್ತಾಟಗಳು. ಇವರಿಂದ ಇಡೀ ಮನೆ ಸಫರ್ ಆಗಬೇಕು. ಅದಕ್ಕೋಸ್ಕರ ಈ ಒಂದು ಕ್ಲಾಸು ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ಲಾಸ್ ಕೊಟ್ಬಿಟ್ಟು ಇದನ್ನು ತಿಳ್ಕೊಳ್ಳೋರು ತಿಳ್ಕೊಬೇಕು. ಇಲ್ಲ ನಾನು ಮಂಡವಾದ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂತಂದರೆ ಅದಕ್ಕೆ ಜನಗಳು ಬುದ್ಧಿ ಕಲಿಸ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಆ್ಯಂಡ್ ಇದು ಬಿಟ್ಟು ಇನ್ನೊಂದು ಕೆಲವೊಂದು ಅಪ್ಡೇಟ್ಗಳೇನು ಅಂತಂದರೆ, ಇವತ್ತು ಸೇವ್ ಆಗಿರೋವಂಥದ್ದು ಫಸ್ಟ್ ಸೇವು ನಮ್ಮ ಯಾರು ಸುರೇಶ್ ಅವರು, ಆ್ಯಂಡ್ ಸೆಕೆಂಡ್ ಸೇವ್ ಬಂದು ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಿಟ್ಟು ಕಿಚ್ಚನ ಚಪ್ಪಾಳೆನ ಇನ್ನು ಮುಂದೆ ಈ ಸೀಸನಲ್ಲಿ ಕೊಡಲ್ಲ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತಂದರೆ, ಯಾವನಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅವನಿಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅವನನ್ನು ಹೆಂಗಾದ್ರೂ ಮಾಡಿ ತುಳಿಬೇಕು ಅನ್ನೋ ಒಂದು ಇದು ಇಟ್ಕೊಂಡು, ಆಮೇಲೆ ನಿನಗೇನು ಬಿಡಪ್ಪ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಹಂಗೆ ಸಿಕ್ಕಿದೆ ಅಂತ ಕೆಲವೊಂದೆಲ್ಲ ನಡೀತಿದೆ. ಸೊ ಅದಕ್ಕೋಸ್ಕರ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಒಳ್ಳೆಯದು ನನ್ನ ಪ್ರಕಾರ. ಇವ್ರು ಕೊಟ್ಬಿಟ್ಟು ಅವ್ರಿಗೆ ಸಿಗಲಿಲ್ಲ, ಇವ್ರಿಗೆ ಸಿಗಲಿಲ್ಲ, ಅವ್ರಿಗೆ ಸಿಕ್ತು ಅನ್ನೋದು ಏನಕ್ಕೆ ಬೇಕಿದೆ ಎಲ್ಲನೂ? ಸೊ ಅದು ಬಿಟ್ಟಿದ್ದೇ ಒಳ್ಳೇದು ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ?
ಈ ಒಂದು ಪ್ರೋಮೋ ನೋಡಿದಾದ್ಮೇಲೆ ಸೊ ನನಗನ್ಸಿರೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.